ನಗರದ ಕೆಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು, ಇದೇ ಸ್ಪಷ್ಟವಾದ ಚಿತ್ರಣ ಆಡಿಟ್ ಇದ್ರ ಮೇಲೆ ಆ ಸ್ಪಷ್ಟ ಚಿತ್ರಣ ವಿಳಂಬ ಮಾಡಿ ಈಗ ಒಂದು ಸ್ಪಷ್ಟ ಚಿತ್ರಣ ನಮಗೆ ಎಲ್ಲ ಹಂತಗಳನ್ನು ಮುಗಿದು ಒಂದು ಸ್ಪಷ್ಟ ಚಿತ್ರಣ ಅವರು ಮಾಡ್ತಾ ಇದ್ದಾರೆ. ಒಂದು ಸಮಕಾಲಿಕ ದಾಖಲೆಗಳನ್ನ ನಾನು ಬ್ಯಾಂಕ್ ಮಾಡಿದೆ. ಅದು ಒಂದು ಕ್ಷೇತ್ರಕ್ಕಲ್ಲ, ಅದು ಡೆಪಾಸಿಟ್ ಕ್ಷೇತ್ರ, ಅದು ದುಡಿಯೋ ಬಂಡವಾಳ, ಅದು ಶೇರ್ ಬಂಡವಾಳ, ಅದು ಫೈನಾನ್ಸು, ಅದು ಡೆಪಾಸಿಟ್. ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಬ್ಯಾಂಕು ಪ್ರಗತಿ ಹೆಜ್ಜೆಯನ್ನು ಇಟ್ಟಿದೆ. ನೀವು ಕೊಟ್ಟಂತ ಪತ್ರಿಕೆಯಲ್ಲಿ ಕಳೆದ 10 ವರ್ಷ ತುಲನಾತ್ಮಕವನ್ನು ಇಟ್ಟಿದ್ದೇನೆ. ಕಳೆದ 5 ವರ್ಷ, ಈ 5 ವರ್ಷದ್ದು ಇಟ್ಟಿದ್ದೇನೆ. 10 ವರ್ಷ ತುಲನಾತ್ಮಕ ಪಟ್ಟಿಯನ್ನು ಕೂಡ ಇಟ್ಟಿದ್ದೇನೆ. ಎಲ್ಲ ಹಂತಗಳ ತುಲನಾತ್ಮಕ ಪಟ್ಟಿಯನ್ನು ಇಟ್ಟಿದ್ದೇನೆ. ಒಂದು ದುಡಿಯುವ ಬಂಡವಾಳ 5,000 ಕೋಟಿಗೆ 40 ಕೋಟಿ ಕಡಿಮೆ. ನಮ್ಮ ಡೆಪಾಸಿಟ್ ಹೋದ ವರ್ಷದ ಮಾರ್ಚಿಗೆ ಇನ್ನೇ ಸ್ವಲ್ಪ ಹೇಳಿ ಚಾರ್ಟರ್ಡ್ ಅಕೌಂಟೆಂಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ಮ ಬಂಡವಾಳವನ್ನು ತೆಗೆದುಕೊಂಡು ನಮ್ಮ 15 ಶೇರ್ ಬಂಡವಾಳ 15 ಕೋಟಿ ಜಾಸ್ತಿ ಆಗಿದೆ ಹೋದ ವರ್ಷ ಕಂಪೇರ್ ಮಾಡಿ. ನಾನು ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡ್ತಾ ಇದ್ದೀನಿ, ಮಿನಿಮಮ್ ಜಾಸ್ತಿ ಆಗಿದೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಾವು ಸಂಗ್ರಹಿಸಿರುವಂತ ಹಿಂದೆಷ್ಟಿತ್ತು ಈ ವರ್ಷ ಎಷ್ಟಾಯ್ತು ಹೇಳ್ತಾ ನಾವು ಸಂಗ್ರಹಿಸಿರುವ ಟೀಮು ಹೋದ ವರ್ಷ 3,330 ಕೋಟಿ ಇತ್ತು. ಈ ವರ್ಷದ ಎಂಡಿಗೆ ಅದು 3,569 ಕೋಟಿ, ಅಂದ್ರೆ ಅದರ 230 ಕೋಟಿ ಡೆಪಾಸಿಟ್ ಜಾಸ್ತಿ ಆಗಿದೆ. ಆಮೇಲಿಂದ ನಾವು ಪಡೆದ ಸಾಲ ಬರೀ 140 ಕೋಟಿ ಜಾಸ್ತಿ ಆಗಿದೆ. ಅದು ಬಿಕಾಸ್ ಒಂದೇ ಒಂದು ಲಾಸ್ಟ್ಗೆ ನಮಗೆ ಡಂಪ್ ಮಾಡಿಬಿಟ್ಟು ಮಾರ್ಚ್ 25ಕ್ಕೆ ತಗೊಳ್ಳೇಬೇಕು ಅಂತ ಕೊಟ್ಬಿಟ್ಟು ಅಪೆಕ್ಸ್ ಬ್ಯಾಂಕಿಗೆ ನಾವು ಇಲ್ಲಾಂದ್ರೆ ಆ ಸಾಲನ ಕೊಡ್ತೀವಿ. ಇದು ನಮಗೆ ಕೊನೆಯಲ್ಲಿ ಒಂದು 300. ನಮ್ಮ ಬ್ಯಾಂಕ್ ಸಾರ್ವಕಾಲಿಕ ದಾಖಲೆ ಮಾಡಿದೆ. ಎಲ್ಲ ಕ್ಷೇತ್ರದಲ್ಲೂ ಬ್ಯಾಂಕ್ ಸಾಧನೆ ಮಾಡಿದೆ. 25 ಕೋಟಿ 11 ಲಕ್ಷ ಲಾಭಾಂಶ ಆಗಿದೆ. ಬ್ಯಾಂಕ್ ಸಾಕಷ್ಟು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ತಮ್ಮ ಸಂಸ್ಥೆಯ ಪ್ರಗತಿ ನೋಟವನ್ನು ಸರಿಯಾಗಿ ಇಟ್ಟುಕೊಂಡ್ರೆ ಇಡೀ ಜಿಲ್ಲೆಯಲ್ಲಿ ಒಂದು ಸೊಸೈಟಿ ಹೊರತುಪಡಿಸಿ ಉಳಿದ ಎಲ್ಲ ಸೊಸೈಟಿಗಳಿಗೂ ಸಾಲವನ್ನು ಮರುಪಾವತಿ ಮಾಡಿದೆ. ಬೆಳೆ ಸಾಲವನ್ನು ರೈತರು ಸರಿಯಾದ ಸಮಯಕ್ಕೆ ತುಂಬುತ್ತಾರೆ ಎಂಬ ವಿಶ್ವಾಸ ನನಗಿದೆ. ಹೋದ ವರ್ಷ ನಾವು ಇತರ ಬ್ಯಾಂಕ್ಗಳಲ್ಲಿ ಸ್ವಲ್ಪ 663 ಕೋಟಿ ಅಂದ್ರೆ ನಾವು ಡೆಪಾಸಿಟ್ಸ್, ಅದು ಈ ವರ್ಷಕ್ಕೆ 920 ಕೋಟಿ ಅಂದ್ರೆ ಅದರ 300 ಕೋಟಿ ಅಲ್ಲಿ ಜಾಸ್ತಿ ಆಗಿದೆ. ನಾವು 24 ಕೋಟಿ, ನಮ್ಮ ಹತ್ರ ಇವತ್ತು ಫ್ರೀಯಾಗಿ ಸಾಲ ಮಾಡಲಿಕ್ಕೆ ಅಮೌಂಟ್ 950 ಕೋಟಿ ಸರ್ಪ್ಲಸ್ ಇದೆ. 950 ಕೋಟಿ ಇದನ್ನ ಎಲ್ಲರೂ ಗಮನಿಸಬೇಕು. ಅದು ಯಾವುದೊಂದು 600 ಕೋಟಿ ನಾವು ಕಂಪಲ್ಸರಿ ಇಡಬೇಕು. ಅದು ಬಿಟ್ಟು ಈ RBI ನಿಯಮಾವಳಿ ಪ್ರಕಾರ ಡೆಪಾಸಿಟ್ಸ್ ಗಳಿಗೆ ನಾವು ಎಷ್ಟು ತಗೋತೀವಿ ಪರ್ಸೆಂಟೇಜ್ ಅನ್ನ ಕಂಪಲ್ಸರಿ ಆಗಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಹಾಕಬೇಕು. ಅದನ್ನ ಬಿಟ್ಟು 600 ಕೋಟಿ ಬಿಟ್ಟು ನನ್ನ ಹತ್ರ 950 ಕೋಟಿ ಸರ್ಪ್ಲಸ್ ಇವತ್ತು. ನಾವು ಮತ್ತೆ ಸಾಲ ಕೊಡುವುದು ಏನೊಂದು ಗಮನಾರ್ಹ ಸಾಧನೆ ಮಾಡಿದ್ದೇವೆ. ಹೋದ ವರ್ಷ ನಾವು ಕೊಟ್ಟಿದ್ದು 3,097 ಕೋಟಿ, ಈ ವರ್ಷ ಅದು 3,280 ಕೋಟಿ ಹೋಗಿದೆ. ಅಂದ್ರೆ ಅದರ 200 ಕೋಟಿನೇ ಸಾಲವನ್ನು ಜಾಸ್ತಿ ಕೊಟ್ಟಿದೆ. ಅದೇ ರೀತಿ ನಮ್ಮ ಸ್ಥಿರಾಸ್ತಿಗಳು ಜಾಸ್ತಿ ಆಗಿದೆ. ವರ್ಕಿಂಗ್ ಕ್ಯಾಪಿಟಲ್ ಇಂಪಾರ್ಟೆಂಟ್ ಆಗಿ ಅದರ 500 ಕೋಟಿ ಜಾಸ್ತಿ ಆಗಿದೆ. ನಮ್ದು ಈಗ ಸಾಹೇಬ್ ಹೇಳಿದಂಗೆ 4,900 ಚಿಲ್ಲರೆ ಕೋಟಿ ಆಗಿದೆ. ಅದು ಹೋದ ವರ್ಷ 4,500 ಕೋಟಿ ಇತ್ತು. ಅಂದ್ರೆ 5,000 ಕೋಟಿಯಷ್ಟು ದುಡಿಯುವ ಬಂಡವಾಳ ಜಾಸ್ತಿ ಆಗಿದೆ. ನೀವು ಯಾವುದೇ ರೇಷಿಯೋಸ್ ತಗೊಳ್ಳಿತ್ತು ಹೋದ ವರ್ಷಕ್ಕಿಂತ ತಗೊಳ್ಳಿಬೇಕಿದ್ರೆ 5 ವರ್ಷಕ್ಕೆ ಹಿಂದಿನ ಎಲ್ಲ ರೇಷಿಯೋಗಳಲ್ಲೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಪ್ಲಸ್ ಅಬ್ಸಲ್ಯೂಟ್ ಫಿಗರ್ಸ್ ಎಲ್ಲ ಇದನ್ನು ತಗೊಂಡು ಯಾವುದೇ ಪ್ಯಾರಾಮೀಟರ್ಸ್ ತಗೊಂಡು ಈ ವರ್ಷದ ಪರ್ಫಾರ್ಮೆನ್ಸ್ ದಾಖಲೆಯ ಒಂದು ಪರ್ಫಾರ್ಮೆನ್ಸ್. NPA ಪರ್ಸೆಂಟೇಜ್ ನಮ್ದು ಹೋದ ವರ್ಷ ಗ್ರಾಸ್ NPA 7.20%, ನೆಟ್ NPA 2% ಇತ್ತು ನಮ್ದು ಹೋದ ವರ್ಷ. ಈ ವರ್ಷ ನೆಟ್ NPA ನಮ್ದು 1% ಗಿಂತಲೂ ಕಡಿಮೆ ಇದೆ. ಅಂದ್ರೆ 0.94 is our NPA percentage. ಕ್ರಾಸ್ NPA ಕೂಡ ಅಬ್ಸಲ್ಯೂಟ್ ಟರ್ಮ್ಸ್ ಅಲ್ಲಿ 1% ಕಡಿಮೆ 6.85.
CRAR ಕೂಡ ಜಾಸ್ತಿ ಇದೆ. ಎಲ್ಲಾ ಪ್ಯಾರಾಮೀಟರ್ಸ್ CD ರೇಷಿಯೋ ತಗೊಳ್ಳಿ, ಯಾವುದೇ ರೇಷಿಯೋಸ್ ತಗೊಳ್ಳಿ, ಎಲ್ಲ ಇದರಲ್ಲೂ ಈ ವರ್ಷದ ಪರ್ಫಾರ್ಮೆನ್ಸ್ ದಾಖಲೆಯ ಪರ್ಫಾರ್ಮೆನ್ಸ್. ಮಾಡಿರ್ತಕ್ಕಂಥ ಉದ್ದೇಶ ನಮ್ಮ ಬ್ಯಾಂಕು ಅಥವಾ ನಿಮ್ಮ ಬ್ಯಾಂಕು ಜಿಲ್ಲಾ ಮಟ್ಟದಲ್ಲಿ ಬ್ಯಾಂಕು ನಾವು ಎಷ್ಟು ಎತ್ತರಕ್ಕೆ ಹೆಜ್ಜೆ ಇಟ್ಟಿದ್ದೇವೆ, ಹೇಗೆ ಮೋನೆ ಮಾಡಿ ಇವತ್ತು ತಲುಪಿದ್ದೇವೆ ಹೇಳುವ ಗಣಿತ ಗೊತ್ತಾಗಿದೆ. ವಿಶೇಷವಾಗಿ ನನ್ನ ಬ್ಯಾಂಕಿನ ಡೆಪಾಸಿಟರ್ಸ್ ಅವರಿಗೆ ಈ ಅಗ್ನಿ ಸಂಖ್ಯೆಯನ್ನು ಮಾಡ್ತಾ ಆ ಕಾರಣಕ್ಕಾಗಿ ನಾವು ಇಷ್ಟೊಂದು ಮಾಡಿಟ್ಟಿದ್ದೇವೆ. ಹೋದ ವರ್ಷ ನಾವು ಲಾಭಾಂಶವನ್ನು 23 ಕೋಟಿ 4 ಲಕ್ಷ ಲಾಭಾಂಶವನ್ನು ಕಳೆದ ವರ್ಷ. ಈ ವರ್ಷ ನಾವು ಲಾಭಾಂಶವನ್ನ 25 ಕೋಟಿ 10 ಲಕ್ಷ ತೋರಿಸ್ತೇವೆ. 11 ಲಕ್ಷ 25 ಕೋಟಿ 11 ಲಕ್ಷ ಲಾಭಾಂಶವನ್ನು ಮಾಡ್ತಾ ಇದ್ದೇವೆ. ಪ್ರತಿ ಒಂದು ರೇಖಾಂಶವೂ ಕೂಡ ನಮ್ಮ ಬ್ಯಾಂಕು ಸಾಕಷ್ಟು ಪ್ರಗತಿಯ ಹೆಜ್ಜೆಯನ್ನು ಇಟ್ಟಿದೆ. ಅನೇಕರು ಇನ್ನು ಬ್ಯಾಲೆನ್ಸ್ ಶೀಟ್ಗಳನ್ನು ಸರಿಯಾಗಿಟ್ಟುಕೊಂಡ ಎಲ್ಲ ಸೊಸೈಟಿಗಳಿಗೂ ನಿಯಮಾವಳಿ ಪ್ರಕಾರ ಸಾಲ ವಿತರಣೆಯನ್ನು ಮಾಡಿದ್ದೇವೆ. RBI ಕಟ್ಟಪ್ಪಣೆಯಂತೆ ನಿರ್ದೇಶನ ಮಂಡಳಿ ಕಾರ್ಯನಿರ್ವಹಿಸಬೇಕು. ಇಡೀ ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ 2 ವರ್ಷಗಳ ಆಡಿಟ್ ಮಾಡಿಸುತ್ತಿದ್ದೇವೆ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಸಂಘಗಳಲ್ಲಿ ಅವ್ಯವಹಾರ ನಡೆದಿರುವುದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಇನ್ನು ಉತ್ತಮ ಗ್ರಾಹಕರನ್ನು ಹುಡುಕುವುದೇ ನಮ್ಮ ಮುಂದಿರುವ ದೊಡ್ಡ ಸವಾಲಾಗಿದೆ. ಆ ಸವಾಲನ್ನು ಸ್ವೀಕಾರ ಮಾಡಿ ಗೆಲ್ಲಬೇಕಾಗಿದೆ ಎಂದು ಹೇಳಿದರು. ಇನ್ನು 1 ವಾರದಲ್ಲಿ ರೈತರಿಗೆ ಬೆಳೆ ವಿಮೆ ಜಮಾ ಮಾಡುತ್ತೇವೆ ಎಂದು ವಿಮಾ ಕಂಪನಿಗಳು ಮೌಖಿಕವಾಗಿ ತಿಳಿಸಿದೆ. ಅಧಿಕಾರಿಗಳ ಸಭೆಯಲ್ಲಿ ಕಂಪನಿ ಮುಖ್ಯಸ್ಥರು ತಿಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಮಳೆ ವರದಿಯಲ್ಲಿ ದೋಷವಿದ್ದರೆ ತಕ್ಷಣ ವಿಮಾ ಕಂಪನಿ ತಿಳಿಸಬೇಕು. ಮಳೆ ಮಾಪನ ಸರಿ ಇದೆ ಎಂದು ನಾನು ಸಮರ್ಥನೆ ಮಾಡುವುದಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಮಳೆ ವರದಿಯಲ್ಲಿ ದೋಷ ಉಂಟಾಗಿದೆ ಎಂದು ಹೇಳಿದರು. ದುಡ್ಡಿದೆ ಸರಿಯಾದಂತ ವಾಪಸ್ ಕೊಡೋದು ಈಗಾಗಲೇ ಪ್ರಸ್ತಾಪ ಮಾಡಿದಾಗ 950 ಕೋಟಿ ರೂಪಾಯಿ ಸಾಲ ಕೊಡೋದಕ್ಕೆ ಸ್ವಲ್ಪ ದುಡ್ಡಿದೆ. 650 ಕೋಟಿ ರೂಪಾಯಿ ರಿಸರ್ವ್ ಫಂಡ್ ಅನ್ನ ಬಿಟ್ಟ ಮೇಲೆ ಒಟ್ಟಾರೆ ಡೆಪಾಸಿಟ್ 14 ಕೋಟಿ. ತಮ್ಮ ತಮ್ಮ ಸಂಸ್ಥೆಯ ಪ್ರಗತಿ ನೋಟವನ್ನ ಅಥವಾ ಬ್ಯಾಲೆನ್ಸ್ ಶೀಟ್ಗಳನ್ನ ಸರಿ ಇಟ್ಟುಕೊಂಡ್ರೆ ಅದರಲ್ಲೂ ವಿಶೇಷವಾಗಿ ಕೃಷಿಕರಿಗೆ ನಾವು ಮೊದಲನೇ ಹಂತ ದಾಟಿದ್ದೇವೆ. ಮೊದಲನೇ ಹಂತದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮಧ್ಯಮಾವಧಿ ಸಾಲದ ರೀಪೇಮೆಂಟ್ ಅವಧಿ ಮುಗಿದಿದೆ. ಇಡೀ ಜಿಲ್ಲೆ ಒಳಗೆ 99% ಜಾಸ್ತಿ ಇಡೀ ಜಿಲ್ಲೆಯಲ್ಲಿ ಒಂದು ಸೊಸೈಟಿಯಲ್ಲಿ ಒಂದು ಸ್ವಲ್ಪ ಬಿಟ್ಟರೆ ಬಾಕಿ ಎಲ್ಲ ಸೊಸೈಟಿಗಳು 100% ರೀಪೇಮೆಂಟ್ ಮಾಡಿದ್ದಾರೆ. ಮಧ್ಯಮಾವಧಿ ಸಾಲದಲ್ಲಿ 100% ರೀಪೇಮೆಂಟ್. ಈಗ ಬೆಳೆ ಸಾಲದ ಅವಧಿ ಮುಗಿತಾ ಬರ್ತಾ ಇದೆ. ಈ ತಿಂಗಳ 4ನೇ ತಾರೀಕು ಬೆಳೆ ಸಾಲ ಬ್ಯಾಂಕಿಗೆ ಪಾಸ್ ಆಗಬೇಕಾಗಿದೆ. ನನ್ನ ವಿಶ್ವಾಸವಿದೆ ಈ ಬೆಳೆ ಸಾಲ ಕೂಡ 99% ಜಾಸ್ತಿ ಈ ಜಿಲ್ಲೆಯ ರೈತಾಪಿ ಸಮುದಾಯ ಸರಿಯಾದಂಥ ಸಮಯಕ್ಕೆ ಹಣ ಪಾವತಿ ಮಾಡಿ ಈ 0% ಮತ್ತು 3% ಬಡ್ಡಿಯ ಲಾಭವನ್ನು ತಗೊಳ್ತಾರೆ ಮತ್ತು ತಗೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಒಟ್ಟಾರೆ ನಮ್ಮ ಬ್ಯಾಂಕಿನ ಹಿತದೃಷ್ಟಿಯ ಕಾರಣಕ್ಕಾಗಿ ನಾನು ಇಷ್ಟು ಡಿಟೇಲ್ ಆದಂಥ ಅಂಶವನ್ನು ಇವತ್ತು ಮಾಧ್ಯಮಗಳಿಗೆ ನಾವು ಲಿಖಿತವಾಗಿ ಕೊಟ್ಟಿದ್ದೇವೆ. ಅದನ್ನು ಕದ್ಮುಚ್ಚಿ ಇಟ್ಕೊಳ್ಳೇ ಇಲ್ಲ. ಕಾರಣ ಎಲ್ಲೇ ಚಲನೆ ಮಾಡಿದ್ರು ಎಲ್ಲವೂ ಗೊತ್ತಿರಬೇಕು. ನಾವು ಬಾಯಿ ಹೇಳಿದ್ವಿ ನಿಮ್ಗೇನೋ ಕಾಗದ ಕೊಟ್ಟಿಲ್ಲ ಅಂತಂದ್ರೆ ವಾಸ್ತವದಿಂದ ಏನೋ ಕೂಗಿದ್ದೇವೆ ಅಂತ ಅನ್ಸುತ್ತೆ. ಅದಕ್ಕೆ ನೀವು ರೈಟಿಂಗ್ ಅಲ್ಲೇ ನಾವು ಏನ್ ಮಾಡ್ಬೇಕು ಅದನ್ನು ಕೊಟ್ಟಿದ್ದೇವೆ. ನನ್ನ ವಿನಂತಿ ಇಷ್ಟೇ, ಎಲ್ಲ ಮಾಧ್ಯಮದವರಿಗೂ ನನ್ನ ವಿನಂತಿ ಇಷ್ಟೇ. ಈ ಬ್ಯಾಂಕು ನನ್ನ ಬ್ಯಾಂಕು, ಈ ಬ್ಯಾಂಕು ನಿಮ್ಮ ಬ್ಯಾಂಕು. ವೈಯಕ್ತಿಕವಾಗಿ ನನ್ನ ಮೇಲೆ ಬೇಸರ ಇದ್ದರೆ ನಿಮ್ಗೆ ಬೇಕಾದ ಅವಕಾಶ ಇದೆ, ಬೇಕಾದ ಸಂದರ್ಭ ಇದೆ.
ನಾವು ಚುನಾವಣೆ ನಿಂತಾಗ ಇವನ್ನು ಬೇಯಬೇಕಾದ ಅವಕಾಶ ಇದೆ. ಆದರೆ ಈ ಜಿಲ್ಲೆಯ ಕೃಷಿಕರ ಬ್ಯಾಂಕು 1,11,13,000 ಕುಟುಂಬಕ್ಕೆ ಅನ್ನ ಕೊಡ್ತಕ್ಕಂಥ ಬ್ಯಾಂಕು. ಅದರಲ್ಲಿ 94% ನಾವೇ ಕೊಡ್ತೀವಿ ಸಾಲ. 1,08,800 ಕುಟುಂಬಕ್ಕೆ ನಾವು ಸಾಲ ಕೊಡ್ತೀವಿ ಜಿಲ್ಲೆ. ಅಲ್ಲ, ಬರ್ತಕ್ಕಂಥ ಸಾಲ ಅಂದ್ರೆ ಓವರಾಲ್ ಈಗ ನಾವು 3,200 ಜನರಿಗೆ ಸಾಲ ಕೊಟ್ಟಿದ್ದೇವೆ. ಅದಕ್ಕೆ ಹೋದ ವರ್ಷ ನಮ್ದು 3,000 ಜನರಿಗೆ ಅಂದ್ರೆ ಆ ಪರ್ಸೆಂಟೇಜ್. ಹೋದ ವರ್ಷ ನಾವು 3,000 ಕೊಟ್ಟಿದ್ದೀವಿ. ಕಟ್ಬಾಕಿ ಬರ್ತಕ್ಕಂಥ ಸಾಲ ಅಂದ್ರೆ ನಾವು ಸಾಲ ಜಾಸ್ತಿ ಕೊಡ್ಲೇಬೇಕು. ಯಾಕೆಂದ್ರೆ ನಮ್ಮ ಬಂಡವಾಳ ಉಳಿಸ್ಬೇಕು ಅಂದ್ರೆ ಸಾಲ ಜಾಸ್ತಿ ಕೊಟ್ಕೊಳ್ಳೇಬೇಕು. ಮತ್ತೆ ರೈತರಿಂದ ಡಿಮಾಂಡ್ ಜಾಸ್ತಿ ಇರುತ್ತೆ. ಒಂದು ವರ್ಷ ಜಾಸ್ತಿನೇ ಆಗ್ತಾ. ಹೋದ ವರ್ಷ 390 ಇಷ್ಟೊತ್ತಿಗೆ ಮಧ್ಯಮಾವಧಿ ಸಾಲ ಕೊಟ್ಟದ್ದು 637 ಕೋಟಿ ಆಗಿದೆ. 437 ಕೋಟಿ ಮಧ್ಯಮಾವಧಿ ಸಾಲ ರೈತರು. ಹೋದ ವರ್ಷ ನಾವು 800 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಬೆಳೆ ಸಾಲ. ಈ ಸಲ 1,100 ಕೋಟಿ ಆಗಿದೆ. ಇಷ್ಟು ಏನಾಗಿದೆ, ರೈತರೆಲ್ಲ ಇವತ್ತು ಭತ್ತ ಬಿಟ್ಟು ಕಬ್ಬಿ ಬಂದಿದ್ದಾವೆ, ಕಬ್ಬಿ ಬಿಟ್ಟು ಅಡಿಕೆ ಹೋಗಿದ್ದಾವೆ. ಹಾಗಾಗಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲ ಏನಿದೆ ಇವೆಲ್ಲವೂ ಹೆಚ್ಚೆಚ್ಚು ಆಗ್ತಾನೆ ಹೋಗಿದೆ. ಒಟ್ಟಾಗಿ ನಾವು ಕೊಟ್ಟಿರ್ತಕ್ಕಂಥ ಸಾಲ 1,700 ಕೋಟಿ ರೈತರಿಗೆ ಕೊಟ್ಟಿರ್ತಕ್ಕಂಥ ಸಾಲ. ಅದು ಕೆಲವು ಸೊಸೈಟಿಗಳಿಗೆ ದುಡ್ಡು ಶಕ್ತಿಯುತವಾಗಿ ಇಟ್ಕೊಂಡಿದ್ದಾರೆ. ಆ ಸೊಸೈಟಿಗಳಿಗೆ ಸಾಲ ಕೊಡುವುದಕ್ಕೆ ಯಾವುದೇ ಪಕ್ಷಪಾತ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಸೊಸೈಟಿಗಳಿದೆಯೋ ಅದು ಯಾವ್ಯಾವ ಪಕ್ಷ ಸೊಸೈಟಿ ಇದೆಯೋ ಎಲ್ಲ ಸೊಸೈಟಿಗಳಿಗೂ ಸಾಲ ಕೊಟ್ಟಿದ್ದಾರೆ. ಯಾರಿಗೂ ಇಲ್ಲ ಮಾಡಿಲ್ಲ. ನಮ್ಮ ಬ್ಯಾಲೆನ್ಸ್ ಶೀಟನ್ನೇ ನಾವು ಕೆಡಿಸ್ಕೊಂಡು ಇವತ್ತು ಬೇರೆ ಬೇರೆ ಸಂಘಗಳು ಸಾಲ ಕೊಡುವುದಿಲ್ಲ ಅಂದ್ರೆ ಮೊದಲೇ ಇದು ನಾವು ಕೇವಲ ನಬಾರ್ಡ್. ಇವತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನಬಾರ್ಡ್ ಕಂಟ್ರೋಲ್ ಅಂತ ಇಲ್ಲ. ಇವತ್ತು 100% RBI ಕಂಟ್ರೋಲ್. RBI ಗೈಡೆನ್ಸ್ ಬಿಟ್ಟು ನಾವು ಇನ್ನೂ ಕೂಡ ಅನರ್ಹವಾಗಿಲ್ಲ. ಈಗ RBI ಆದ್ರೆ ರಾಜಕೀಯ ಕಾರಣಕ್ಕೆ ಸಾಲವನ್ನು ಕೊಡ್ಲಿಲ್ಲ ಹೇಳುವಂತ ಆರೋಪ ಇರೋದೇ. ನಮಗೆ ಬೇಕಾದಾಗ ಯಾವ ಸಿಕ್ಕಿರೋದಲ್ಲ ಆರೋಪ. ಬೇಕಾದಾಗ ಕೊಡೋದಕ್ಕಾಗೋದಿಲ್ಲ. ಇದು ಆರ್ಥಿಕ ಸಂಸ್ಥೆ ಇದು. ಇದಕ್ಕೆ ಇವತ್ತೇ ಆದಂತ RBI ನಿಯಮಾವಳಿ ಇದೆ, ನಬಾರ್ಡ್ ನಿಯಮಾವಳಿ ಇದೆ. 17 ಕೋಟಿ ಸಾಲ ಕೊಟ್ಟವರಿಗೆ ರೈತರಿಗೆ 50-75 ಕೋಟಿ ಕೊಡೋದಕ್ಕೆ ನಮಗೆ ಅನ್ವಯಿಸಿದೆ. ಆದ್ರೆ ನಿಯಮಾವಳಿಯನ್ನು ಕೊಡ್ಲಿಕ್ಕೆ ಆಗುವಂತ ಸ್ಥಿತಿ ಇದ್ದಾಗ ಯಾವ ಕೂತು ಕೊಡೋದಕ್ಕಾಗೋದಿಲ್ಲ. ಎಷ್ಟು ಸೊಸೈಟಿಗಳು ಈ ತರ ಅರ್ಜಿ ಬಂದು ವಾಪಸ್ ಕಳಿಸಿದ್ದಾರೆ? ನಮಗೇನು ಅರ್ಜಿ ಬಂದಿದ್ದಲ್ಲಿ ಒಂದೇ ಒಂದು ಸೊಸೈಟಿ 200 ಕೋಟಿ ಕೊಡಿ ಅಂತ ಕೇಳಿದ್ದು. ಆದ್ರೆ ಆ ಸ್ಥಿತಿ ಕೊಡುವ ಸ್ಥಿತಿ ಇರಲಿಲ್ಲ. ಯಾವ ರೈತರಿಗೆ ಇದು ಸಾಲ ಸೊಸೈಟಿ ಕೆಲವೊಂದು ಸೊಸೈಟಿ ಅಲ್ಲ ಅದು ಕೊಡ್ಲಿಲ್ಲ ಅಂತ ನಿಮ್ ಡೈರೆಕ್ಟರ್ಸ್ ಅವರಿಗೆ ಬ್ಯಾಂಕ್ ಕೊಡ್ಲಿಲ್ಲ. ಡೈರೆಕ್ಟರ್ಸ್ ಏನಾದ್ರು ಬೇಜಾರ್ ಮಾಡ್ಕೊಂಡ್ರೆ ಬಹಳ ದಿನ ಬರ್ಲಿಲ್ಲ. ಇಲ್ಲಿ ಯಾವ ದೇಶದಿಂದ ಯಾವುದು ನಡೆಯುವುದಿಲ್ಲ. ನಿರ್ದೇಶಕರಲ್ಲಿಯೂ ಕೂಡ RBI ಕಟ್ಟಪ್ಪಣೆವರೆಗೆ ನಡೀಬೇಕಾಗುತ್ತೆ. 10 ಮಂದಿ 6ನೇ ತಾರೀಕು ಸಾಲ ತುಂಬಬೇಕು ಅಂತ ಆದೇಶ ಆಯ್ತು RBI. ನಾವು ವೈಯಕ್ತಿಕ ಸಾಲ ತಗೊಳ್ಳೋದಿಲ್ಲ. ಅದು ಆ ನಿರ್ದೇಶಕ ಈ ನಿರ್ದೇಶಕ ಶಾಸ್ತ್ರ ಏನಿಲ್ಲ. ನಾವೆಲ್ಲೋ 5ನೇ ತಾರೀಕು ಸಂಜೆ ಹೊತ್ತು ಮುಗಿಸ್ಕೊಳ್ಳೇಬೇಕಾಯ್ತು. 59 ಕೋಟಿ ತುಂಬಿಕೊಳ್ಳೇಬೇಕಾಯ್ತು. ಹಾಗಾಗಿ RBI ಏನು ಅಂತ ನನ್ನ ಕಡೆ ಪ್ರಸ್ತಾಪ ಮಾಡಿಲ್ಲ. ಬೋರ್ಡ್ ಬಿಟ್ಟಿದ್ದಾರೆ ಕೂಡ ಪ್ರಸ್ತಾಪ ಮಾಡಿದ್ರು, ಕೊಡಿ RBI ಗೈಡ್ಲೈನ್ಸ್ ಬಿಟ್ಟು ಕೊಡಿ. ಯಾರು ಹೇಳಿಲ್ಲ. ಅಲ್ಲ ಯಾಕೆ ಈ ಪ್ರಶ್ನೆ ಬಂತು ಪೂರ್ವ? ಅಲ್ಲ ಹಾಗಲ್ಲ. ಯಾಕೆ ಅಂದ್ರೆ ಅಲ್ಲ ಹಾಗಲ್ಲ. ಯಾಕೆ ಬಂತು ಅಂದ್ರೆ ಇವತ್ತು ಸುದ್ದಿಗೋಷ್ಠಿಯಲ್ಲೂ ಕೂಡ ಉಪಾಧ್ಯಕ್ಷರು ಮತ್ತೊಂದು 2-3 ಜನ ಡೈರೆಕ್ಟರ್ಸ್ ಎಲ್ಲ ಇಲ್ಲ, 5-6 ಜನ ಇಲ್ಲ. ಲೆಕ್ಕ ಎಲ್ಲಾ ಗೋಷ್ಠಿಯಲ್ಲಿ ಎಲ್ಲೋ ಉಪಾಧ್ಯಕ್ಷರು ಮನೆ ಹೇಳಿದ್ದಾರೆ. ಲಂಡನ್ ಹೋಗ್ತೀನಿ, ನಾವು 1ನೇ ತಾರೀಕಿಗೆ ಸುರೇಶ್ ಚಂದ್ರ ಬಿಟ್ಟಿದ್ದಾರೆ. ಇತ್ತು ಈಗೇನೋ ದೇವರ ಕಟ್ಟಡದಲ್ಲೇ ಮದುವೆ ಇದೆ, ಹೋಗ್ತಾರೆ ದೇವರ ಯಾವ ಹಿನ್ನೆಲೆ ಪಾಪ ಬಂದು ಯಾಕೆ ಏನಾಗಿದೆ ನಮ್ಗೆ ನಾವು ಯಾವ ಪ್ರಶ್ನೆ ಮಾಡೋದಿಲ್ಲ. ಅದು ಚುನಾವಣಾ ನೀತಿಯಾಗಿ ಹೇಳೋದಿಲ್ಲ. 1 ಗಂಟೆ ಮೊದಲು ಚುನಾವಣಾ ನೀತಿ ಪ್ರಕಾರ ಆದೇಶ ಆಗಿರುತ್ತೆ. ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ಮತದಾರ ಕೊಡಬೇಕು ಅಂತೇಳಿ ಆದೇಶ ಇರುತ್ತೆ ಹೈಕೋರ್ಟ್ನಲ್ಲಿ. ಹೈಕೋರ್ಟ್ ಆದೇಶ ಒಂದೊಂದು ಚುನಾವಣೆ ಒಂದೊಂದು ರೀತಿ ಆದೇಶ ಮಾಡ್ತಾ ಇದೆಯಾ? ಈಗ ಒಂದೊಂದು ಚುನಾವಣೆ ಒಂದೊಂದು ರೀತಿ ಆದೇಶ ಇದೆ. ನಿಮ್ದೇ ಆದ ಒಂದು ಬೈಲಾ ಇರುತ್ತೆ, ನಿಮ್ದೇ ಆದ ಒಂದು ಬೈಲಾ ಇರುತ್ತಲ್ಲ, ಅದನ್ನ ಮೀರಂತವ್ರು ಆದೇಶ ಮಾಡ್ಲಿಕ್ಕೆ ಬರೋದಿಲ್ಲ. ಜಡ್ಜಿ ನ್ಯಾಯ ಮಾಡಬಾರ್ದು.
ಅದ್ರ ಕಡೆವರೆಗೂ ಪ್ರಶ್ನೆನೂ ಮಾಡಿಲ್ಲ ಯಾರು. ಅದೇ ಹೇಳ್ದಲ್ಲ, ಜಡ್ಜ್ ಬ್ಯಾಂಕ್ ಪ್ರಶ್ನೆ ಆಗಿಲ್ಲ, ಬ್ಯಾಂಕ್ ಪ್ರಶ್ನೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಹೈಕೋರ್ಟ್ ಜಡ್ಜ್ಮೆಂಟ್, ಬ್ಯಾಂಕಿನ ಬೈಲಾವನ್ನು ವೇರಿಯೇಷನ್ ಮಾಡಿದಾಗ ಬ್ಯಾಂಕ್ ಪ್ರಶ್ನೆ ಮಾಡಬೇಕು, ಪಬ್ಲಿಕ್ ಪ್ರಶ್ನೆ ಮಾಡಬೇಕು. ಚುನಾವಣೆ ಯಾವ ದಿವಸ ಆರಂಭ ಆಗುತ್ತೆ ಆವತ್ತ ಎಂಟೈರ್ ಪ್ರೊಸೆಸ್ ಏನಿದೆ ಎಲೆಕ್ಷನ್ ಕಮಿಷನ್ ತಳಹದಿದೆ ನಡೆಯುತ್ತೆ. ಎಲೆಕ್ಷನ್ ಕಮಿಷನ್ ಏನ್ ನಿರ್ಣಯ ತೆಗೆದುಕೊಳ್ಳುತ್ತೆ, ಚುನಾವಣೆ ಮುಗಿದ ತನಕ ನಾವು ಅಧಿಕಾರ ಹಸ್ತಾಂತರ ಮಾಡೋ ತನಕ ಪೂರ್ತಿ ಅವ್ರ ಕಷ್ಟ ಇದೆ. ಅದು ಮುಗಿದ್ಮೇಲೆ ನಮ್ಮ ಕಷ್ಟ ಇದೆ. ಅಂದ್ರೆ ಅವತ್ತು ಎಲೆಕ್ಷನ್ ಕಮಿಷನ್ ತಪ್ಪು ಮಾಡಿತ್ತು ಅಂತ ಒಂದು ಅವ್ಯವಹಾರ ಆಗಿ ಸಮಸ್ಯೆ ಆಗಿದೆ. ಜಿಲ್ಲಾ ಮಧ್ಯवर्ती ಬ್ಯಾಂಕ್ ಕಡೆ ಸರಿ ಆಗುತ್ತೆ ಅಂತ ಹೇಳಿ ಏನೋ ವಿಧಾನಸಭೆಗಳಲ್ಲಿ ಈ ತಾಲೂಕಿನಲ್ಲಿ ಈ ಜಿಲ್ಲೆ ಒಳಗೆ 29 ಕೋಟಿ ದೊಡ್ಡ ನಾನು ಅವ್ಯವಹಾರ ಅಂತ ಹೇಳೋದಕ್ಕಿಂತ ನಾನು ಹೇಳಿಕ್ಕೆ ಆಗುದಿಲ್ಲ. ಅದು ಅಂತಿಮವಾದ ತೀರ್ಪು ಮೇಲೆ ನಾನು ಹೇಳಬೇಕು. ಅದು ವಿವಾದ ಲೋಪದೋಷ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ತಂದಿದೆ. ನಾವು ಈಗಾಗಲೇ ನಮ್ಮ ಬ್ಯಾಂಕ್ನಲ್ಲಿ ಯಾವ್ಯಾವ ಎನ್ಕ್ವೈರಿ ಮಾಡಿಸ್ಬೇಕು ಎಲ್ಲ ಎನ್ಕ್ವೈರಿ ಮಾಡಿದ್ದೇವೆ. ಮುಂದೆ ಯಾವ ಎನ್ಕ್ವೈರಿ ರಿಫಾರ್ಮ್ ಮಾಡಬೇಕು ಮಾಡಿದ್ದೇವೆ. ಅಷ್ಟೇ ಅಲ್ಲ, ಮೊದಲನೇ ಬಾರಿ ದೊಡ್ಡ ವೆಚ್ಚ ಸ್ವಲ್ಪ ಜಾಸ್ತಿ ಆದರೂ ಕೂಡ ನಾವು ಇಡೀ ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸರ್ಕಾರಿ ಸಂಘಗಳಿಗೆ ಫಸ್ಟ್ ಟೈಮ್ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಇನ್ಸ್ಪೆಕ್ಷನ್ ಆಡಿಟ್ ಅನ್ನು ಮಾಡಿಸ್ತಾ ಇದ್ದೀವಿ. 2 ವರ್ಷ ಸ್ಪೆಷಲ್ ಆಡಿಟ್ ಬ್ಯಾಂಕಿನ ವೆಚ್ಚನ ಮಾಡಿಸ್ತಾ ಇದ್ದೀವಿ. ಈ 3-4 ಸಂಘಗಳಲ್ಲಿ ನ್ಯೂನತೆ ಕಂಡು ಬಂದ ಮೇಲೆ ನಾವು ಇದನ್ನು ಈಗಾಗಲೇ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಇಡೀ ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸರ್ಕಾರಿ ಸಂಘಗಳ 2 ವರ್ಷದ ಚಾರ್ಟರ್ಡ್ ಅಕೌಂಟೆಂಟ್ ಆಡಿಟ್ ಅನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ 60-65 ಸಂಘ ಆಡಿಟ್ ಮುಗಿಸಿ ರಿಪೋರ್ಟ್ ಕೊಟ್ಟಿದ್ದಾರೆ. ಆಡಿಟ್ ಕಮಿಟಿಯ ಕೊಟ್ಟಂತ ಸಂಘದ ಆಡಿಟ್ ಅನ್ನ ಈಗ ಆಡಿಟ್ ಕಮಿಟಿ ರೆಫರ್ ಮಾಡಿದೆ. ಆಡಿಟ್ ಕಮಿಟಿ ಅದನ್ನ ಕಂಪ್ಲೇಂಟ್ ಕೊಡಬೇಕು, ಏನಾಗಿದೆ ಏನಿಲ್ಲ, ಚಾರ್ಟರ್ಡ್ ಅಕೌಂಟೆಂಟ್ ಏನೇನು ನ್ಯೂನತೆಗಳನ್ನು ಕೊಟ್ಟಿದ್ದಾರೆ. ಇದು ಮೊದಲನೇ ಬಾರಿ ಬ್ಯಾಂಕ್ ಇತಿಹಾಸದಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಇಂದ ನಾವು ಮಾಡಿಸಬೇಕಾದ ಇಡೀ ಜಿಲ್ಲೆ ಒಳಗೆ. ಇಷ್ಟು ದೊಡ್ಡ ನ್ಯೂನತೆ ಹಿಂದೆ ಯಾವಾಗಲೂ ಸೊಸೈಟಿ ಆಗಿರಲಿಲ್ಲ. ಈಗ 7 ಕಡೆ ಆದಮೇಲೆ ಮತ್ತು 3-4 ಕಡೆ ಸ್ವಲ್ಪ ವಾಸ್ತವ ಬಂತದ್ದು. ಆ ಕಾರಣಕ್ಕಾಗಿ ನಾವು ಸ್ವಲ್ಪ ಎಚ್ಚರಿಕೆ ವಹಿಸ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಆಡಿಟ್ ಅನ್ನು ಮಾಡ್ತಾ ಇದ್ದೀವಿ. 10 ಕೋಟಿಯಿಂದ 20 ಕೋಟಿ ಬಂದು ಎಬೋ 20 ನೀವು 3 ಹಂತದ ಚಾರ್ಟರ್ಡ್ ಅಕೌಂಟೆಂಟ್ ಟೀಮ್ ಅನ್ನು ಮಾಡಿದ್ದೇವೆ. ಅದು ಇವತ್ತು ಕೆಲಸ ಮಾಡ್ತಾರೆ. ಮುಗಿಸ್ತಕ್ಕಂಥ ಪ್ರಶ್ನೆ ಏನಿಲ್ಲ, ಅಥವಾ ಲೋಪದೋಷ ಆಗಿದೆ ಅಂತ 1 ಗಂಟೆ ಒಳಗೆ ಆಗೋದಿಲ್ಲ. ಅವರಿಗೂ ಅವರದೇ ಆದಂಥ ವೇದಿಕೆ ಇದೆ, ಅವರಿಗೂ ಅವರದೇ ಆದಂಥ ಸಮಯ ಕೊಡಬೇಕಾಗುತ್ತೆ. ಕೊಟ್ಟಿದ್ದೇವೆ. ಎಷ್ಟೋ ಮಂದಿಗೆ ಡಿಮೋಷನ್ ಮಾಡಿದ್ದೇವೆ. ಇನ್ನೂ ಕೆಲವೇ ಜನ ಡಿಮೋಷನ್ ಆಗ್ತಾರೆ, ಸಸ್ಪೆಂಡ್ ಮಾಡಿದ್ದೇವೆ, ಡಿಮೋಷನ್ ಮಾಡಿದ್ದೇವೆ. ನಾವು ನಾಳೆ ಬೆಳಿಗ್ಗೆ ಪ್ರೊಟೆಕ್ಟರ್ನ ಡಿಸ್ಮಿಸ್ ಮಾಡಿಬಿಟ್ರೆ ನಾಳೆ ಬೆಳಿಗ್ಗೆ ಕೋರ್ಟ್ಗೆ ಹೋಗ್ತಾರೆ, 10 ಮಿನಿಟ್ ತೀರ್ಮಾನ ಕೊಡ್ತಾರೆ. ಈ ಎಚ್ಚರಿಕೆಯನ್ನು ವಹಿಸಿ ಬ್ಯಾಂಕಿನ ನಿರ್ದೇಶಕರಿಗೆ ಅಂದ್ರೆ ಅವರಿಗೆ ಕೊಡಬೇಕಿತ್ತು, ಅಥವಾ ಅದಕ್ಕಿಂತ ಹೆಚ್ಚು ಭತ್ಯೆಗಳನ್ನ ಬ್ಯಾಂಕ್ ನೀಡಿದೆ. ಕಾಲಕ್ಕೆ ಬ್ಯಾಂಕ್ ಏನು ನಿರ್ಣಯ ಮಾಡಿದ್ರೆ ಅವಸ್ಥೆ ಸಿಗುತ್ತೆ. ನಾವೇನೇನು ಕೊಟ್ಟಿದ್ದೇವೆ ಅನ್ನೋದು ನಾವು ಆಡಿಟ್ ರಿಪೋರ್ಟ್ ಬರುತ್ತೆ. ನಾವು ಆಡಿಟ್ನಲ್ಲಿ ನಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೂಡ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದೇವೆ ಅಂತ ಏನು ಕಟ್ಟಿ ಹೋಗ್ತಿರ್ತಕ್ಕಂಥದ್ದೇನಿಲ್ಲ. ಹಣವೇ ಪತ್ರಿಕೆಯಲ್ಲಿ ಹೆಸರು ಸಹಿತ ಬರುತ್ತೆ. ಏನು ಯಾವ ಕೊಡ್ತಕ್ಕಂಥದ್ದೇನಿಲ್ಲ. ಏನು ಕೊಡಬೇಕು ಅಂತ ಹೇಳಿ ಮಾಡ್ತೀವಿ. ಅದಕ್ಕೆ 10% ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಮಾಡೇ ಕೊಡುತ್ತೆ. ಇದಕ್ಕೆಲ್ಲ ಡಿಪಾರ್ಟ್ಮೆಂಟ್ ಇಂದ ಏನು ನಮ್ಗೆ ಅವಕಾಶ ಇದೆ, ಡಿಪಾರ್ಟ್ಮೆಂಟ್ ಅನುಮತಿ ಮಾಡ್ಕೊಂಡೇ ಕೊಡ್ತೀವಿ. ಸರ್ 0.94ಗೆ NPA ಬಂತು. 105 ವರ್ಷ ಇತಿಹಾಸ ಇರ್ತಕ್ಕಂಥ ಸಂಸ್ಥೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿಮ್ದೇ ಹಣಕಾಸಿದೆ, ಹತ್ರ 900 ಕೋಟಿ ರೂಪಾಯಿ ಲೆಕ್ಕ. ಬ್ಯಾಂಕಿನ ಆಡಳಿತ ಮಂಡಳಿಗಳ ಮೇಲೆ, ಸಿಬ್ಬಂದಿಗಳ ಮೇಲೆ ದೂರು ಕೂಡ ಬೇರೆ ಬೇರೆ ಹಂತದಲ್ಲಿ ಬರ್ತಾ ಇದೆ ಅನ್ನೋದು ತಾವು ಕೂಡ ಗಮನಿಸಿದ್ದಾರೆ. ನಿಮ್ಮ ಎದುರಿಗೆ ಇರುವ ತಕ್ಷಣದ ಉತ್ತಮ ಗ್ರಾಹಕರನ್ನು ಹುಡುಕಬೇಕಾದಂತೆ ಬಂದಿರತಕ್ಕಂಥ ಡೆಪಾಸಿಟರ್ ಬ್ಯಾಂಕಿನ ದುಡ್ಡುಗಳ ಮೇಲೆ ನಾವು ನಡೆಸುವಂತ ರೀತಿ ಮೇಲೆ ಆದರೆ ಉತ್ತಮ ಸಾಲಗಾರವನ್ನು ಹುಡುಕಬೇಕಾಗಿತ್ತು ನನ್ನೊಂದು ಬ್ಯಾಂಕಿಗೆ ಅಂತ. ಈ ರಾಜ್ಯದಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳು
ಆ ಸವಾಲನ್ನು ಸ್ವೀಕಾರ ಮಾಡಲೇಬೇಕು, ಸ್ವೀಕಾರ ಮಾಡಿ ಗೆಲ್ಲಬೇಕು. ಮತ್ತೊಂದು ವರ್ಷ ಬೇರೆ ಬ್ಯಾಂಕ್ಗಳಿಗೂ ನಮ್ಮ ಬ್ಯಾಂಕ್ಗಳು ಇರ್ತಕ್ಕಂಥ ವ್ಯತ್ಯಾಸ, ಕೃಷಿ ಸಾಲ 17 ಕೋಟಿ ಕೊಟ್ಟಿದ್ದೇವೆ. ಕೃಷಿ ಸಾಲ ಇದೊಂದು ನಮ್ಮ ಆದ್ಯತಾ ಕ್ಷೇತ್ರ. ಈ ಬ್ಯಾಂಕ್ ಕ್ಷೇತ್ರಕ್ಕೆ ಬಂದಿದ್ದು ಕೃಷಿಕರಿಗೆ, ಇದೊಂದು ಆದ್ಯತಾ ಕ್ಷೇತ್ರ. ಈ ಕೆಲಸ ಲಾಭಕ್ಕಾಗಿ ಮಾಡ್ತಕ್ಕಂಥದ್ದು, ಈ ಕೆಲಸ ಕರ್ತವ್ಯದ ಭಾಗವಾಗಿ ಮಾಡಬೇಕು. ನಮ್ಗೆ ಇವತ್ತು ಡೇಟು, ಮೊನ್ನೆ 30 ಡೇಟಿಗೆ ಬಡ್ಡಿ ಸಬ್ಸಿಡಿ 57 ಕೋಟಿ ಬಂದಿದೆ. ಕೇಂದ್ರ ಸರ್ಕಾರದ ಸಬ್ಸಿಡಿ 23 ಕೋಟಿ. ಕಳೆದ ಮಾರ್ಚ್ 30 ತನಕ 3 ವರ್ಷದ ಕೇಂದ್ರದ ಸಬ್ಸಿಡಿ 24 ಕೋಟಿ ಬರಬೇಕಿತ್ತು, 23ನೇ ತಾರೀಕು. ರಾಜ್ಯದ 71 ಕೋಟಿ ಬರಬೇಕಿತ್ತು, 27. 3 ವರ್ಷ 2 ವರ್ಷ ಬರಬೇಕಾದಂಥ ಬಡ್ಡಿಯ ಸಬ್ಸಿಡಿಗೆ ಡೆಪಾಸಿಟ್ ಆಗಿ ನಾವು ಸಾಲ ಬಡ್ಡಿ ಇದು ಕೇಂದ್ರ ಸರ್ಕಾರ ಕೊಡೋದಿಲ್ಲ, ರಾಜ್ಯ ಸರ್ಕಾರ ಕೊಡೋದಿಲ್ಲ, ಯಾವ ಸರ್ಕಾರ ಕೊಡೋದಿಲ್ಲ. ಇವೆಲ್ಲವನ್ನು ಮೀರಿ ನಾವು ಲಾಭದ ಹೆಜ್ಜೆ ಇದೇ ನಮ್ಮ ದೊಡ್ಡ ಸವಾಲು. 51% ಅಷ್ಟು ಕೃಷಿ ಸಾಲ ಕೊಟ್ಟಾಗ 50% ಅಷ್ಟು ಕೃಷಿ ಸಾಲ ಕೊಟ್ಟಾಗ ನಾವು ಮೊದಲೇ ಹೇಳೋದಂತೆ ಲಾಭಕ್ಕಾಗಿ ಅಲ್ಲ, ನಾವು ಆಸೆಯಿಂದಲೂ ಅಲ್ಲ, ಈ ಬ್ಯಾಂಕನ್ನು ಬೆಳೆಸಿರ್ತಕ್ಕಂಥ ಈ ಜಿಲ್ಲೆಯ ಕೃಷಿಕರ ಹಿತದೃಷ್ಟಿಯಿಂದ ನಮ್ಗೆ ಇನ್ನೊಂದು ಸವಾಲು ಮತ್ತು ನಮ್ಮಿಂದ ಗೌರವ. ಆದ್ರೆ ಅದೇ ಕೃಷಿಕರಿಗೆ ಮನೆ ಕಟ್ಕೊಳ್ಳಿಕ್ಕೆ ಭೂಮಿ ಖರೀದಿ ಕೊಟ್ಟಿದ್ದು ಕೂಡ ಸಾಲ ಮರುಪಾವತಿ ನಿರೀಕ್ಷೆ ಆಗ್ತಿಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಅದು ನಿಜಾನ? ಅದು ನಿಜ. ಆ ಕಾರಣಕ್ಕಾಗಿ ನಾವು ಪುನರಾಲ ವ್ಯಕ್ತ ಮಾಡಬೇಕು, ವ್ಯಕ್ತ ಮಾಡಿದ್ದೇವೆ. ನಾವು ಯಾವುದೇ ಸಾಲವನ್ನ ಸ್ಕೀಮನ್ನು ತರುವಾಗ ಕೃಷಿಕನ ಇನ್ನು ಬ್ಯಾಂಕಿನ ನಿರ್ದೇಶಕ SL ಘೋಟ್ನೇಕರ್ ಮಾತನಾಡಿ, ಇನ್ನು ತಿಮ್ಮಯ್ಯ ಹೆಗಡೆ ಮಾತನಾಡಿ 2021ರಿಂದ 2025ರ ಅವಧಿಯಲ್ಲಿ 79.18 ಕೋಟಿಗಳಿಂದ 145.11 ಕೋಟಿಗಳಿಗೆ ಏರಿದೆ. ಪ್ರತಿ ವರ್ಷ ಸರಾಸರಿ ಶೇಕಡ 20.82ರಷ್ಟು ಷೇರು ಬಂಡವಾಳ ಹೆಚ್ಚಿಗೆಯಾಗಿದೆ. 13.73ರಷ್ಟು ದುಡಿಯುವ ಬಂಡವಾಳ ಹೆಚ್ಚಿಗೆ ಆಗಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ SL ಘೋಟ್ನೇಕರ್, RM ಹೆಗಡೆ ಬಾಳೆಸರ, LT ಪಾಟೀಲ್, ತಿಮ್ಮಯ್ಯ ಹೆಗಡೆ, ಕೃಷ್ಣ ದೇಸಾಯಿ, ರಾಘವೇಂದ್ರ ಶಾಸ್ತ್ರಿ, ರಾಮಕೃಷ್ಣ ಹೆಗಡೆ ಕಡವೆ, ಗಜು ಪೈ, ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಭಟ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.